ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ಯ ಟಿ ಕೋಡ್ಸ್. ನನಗೆ ಗೊತ್ತು ಈ ವಿಡಿಯೋ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನನ್ನ ಯೂಟ್ಯೂಬ್ ಥಂಬ್ನೇಲ್ ನೋಡಿ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ. ಸೊ ವಿಡಿಯೋನ ನೋಡಕ್ ಬಂದಿದ್ದೀರಾ ಅಂತ. ಸೊ ಬೇಸಿಕಲಿ ನನ್ನ ಇಂಟ್ರೊಡಕ್ಷನ್ ಏನಂತಂದ್ರೆ ನಾನು ಆಕ್ಚುಲಿ ವಿಡಿಯೋಸ್ ರಿಲೇಟೆಡ್ ಟು ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂಗ್ ಅದ್ರ ಬಗ್ಗೆ ಆಕ್ಚುಲಿ ಮಾಡ್ತಿದ್ದೆ ಇಷ್ಟು ದಿನ. ಬಟ್ ನನಗೆ ರೀಸೆಂಟ್ ಆಗಿ ಏನ್ ಅನ್ಸಿದೆ ಅಂತಂದ್ರೆ ನಾನು ವಿಟಿಯು ಗ್ರಾಜುಯೇಟ್ ಅಲ್ವಾ. ಸೊ ಈ 4 ಇಯರ್ಸ್ ಅಲ್ಲಿ ಏನೆಲ್ಲ ಸಿಚುವೇಶನ್ಸ್ ಏನೆಲ್ಲ ಫೇಸ್ ಆಗ್ತೀವಿ, ಸ್ಟೂಡೆಂಟ್ ಆಗಿ ಒಂದು ಸ್ಟ್ರಗಲ್ಸ್ ಏನೆಲ್ಲ ಫೇಸ್ ಆಗ್ತೀವಿ, ಎಸ್ಪೆಷಲಿ ಡ್ಯೂರಿಂಗ್ ದಿ ಎಕ್ಸಾಮ್ಸ್. ನಾನು ಅನ್ಕೊಂಡಿದೀನಿ ಅಟ್ಲೀಸ್ಟ್ ನನ್ನಿಂದ ಯಾರಾದ್ರೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಾನು ಈ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋಸ್ ಮಾಡ್ತಿದ್ದೀನಿ ಗೈಸ್. ನಾನು ಆಕ್ಚುಲಿ BCS 401 ಸಬ್ಜೆಕ್ಟ್ ಬಗ್ಗೆನೇ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಡ್ಯೂ ಟು ಸಮ್ ಪರ್ಸನಲ್ ಇಶ್ಯೂಸ್ ಐ ಕುಡಂಟ್ ಮೇಕ್ ದಟ್. ನಾನು ಅದಕ್ಕೆ ಇವಾಗ BCS 402 ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನನಗ್ ಗೊತ್ತಿರೋ ಪ್ರಕಾರ ನಾನು ಫೋರ್ತ್ ಸೆಮ್ ಅಲ್ಲಿ ಇರ್ಬೇಕಾದ್ರೆ ನಾನು ಮೈಕ್ರೋ ಕಂಟ್ರೋಲರ್ ಸಬ್ಜೆಕ್ಟ್ ಓದಿದೀನಿ, ಎಕ್ಸಾಮ್ನು ಬರ್ದಿದೀನಿ. ನಾನ್ ಅವಾಗ ಏನೆಲ್ಲ ಓದಿದೀನಿ ಟಾಪಿಕ್ಸ್ ಆಲ್ಮೋಸ್ಟ್ ಸೇಮ್ ಇದಾವೆ. ಇವಾಗ ನಮ್ಗೆ ಆಲ್ಮೋಸ್ಟ್ ಸೇಮ್. ನಮ್ದು 2022 ಸ್ಕೀಮ್, ಇವಾಗ 2025 ಸ್ಕೀಮ್, ಬಟ್ ದೇರ್ ಇಸ್ ನೋ ಮಚ್ ಡಿಫರೆನ್ಸ್. ನಾನ್ ಏನು ಅನ್ಕೊಂಡಿದ್ದೆ ಬೇಸಿಕಲಿ ಈ ಟಾಪಿಕ್ಸ್ ನಾನು ಏನೆಲ್ಲ ಇವಾಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೋ ಈ ಟಾಪಿಕ್ಸ್ ಓದಿದ್ರೆ ಪಕ್ಕ ನೀವು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 70 to 80 ಮಾತ್ರ ಪಕ್ಕ ಸ್ಕೋರ್ ಮಾಡ್ತೀರಾ. ಲೀಸ್ಟ್ ಆಗಿ ತಗೊಂಡ್ರು 50 ಮಾರ್ಕ್ಸ್ ಅದು ಸ್ಕೋರ್ ಮಾಡ್ತೀರಾ. ಬಿಕಾಸ್ BTU ಎವ್ಯಾಲ್ಯೂಯೇಷನ್ ಹೆಂಗಿರುತ್ತೆ ಅಂತ ಯಾವಾಗ್ಲೂ ನಾವು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನಾನೇನ್ ಅನ್ಕೊಂಡಿದೀನಿ ಅಟ್ಲೀಸ್ಟ್ 50% ಆದ್ರೂ 50+ ಮಾರ್ಕ್ಸ್ ಆದ್ರೂ ನೀವು ಪಕ್ಕ ಸ್ಕೋರ್ ಮಾಡ್ತೀರಾ. ಸೊ ಅಟ್ಲೀಸ್ಟ್ ನನ್ ಕಡೆಯಿಂದ ಈ ತರ ಸ್ಟೂಡೆಂಟ್ಸ್ ಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಫಸ್ಟ್ ಮಾಡ್ಯೂಲ್ ಅಲ್ಲಿ ನೀವೇನ್ ಓದ್ಬೇಕಾದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಟಾಪಿಕ್ ಓದ್ಕೊಂಡು ಹೋಗಿ. ಫಸ್ಟ್ ಬಂದು ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಕಂಟ್ರೋಲರ್ಸ್ ಅಂಡ್ ಮೈಕ್ರೋ ಪ್ರೊಸೆಸರ್ಸ್. ಇದು ನಿಮ್ಗೆ ಪಕ್ಕ ಗೊತ್ತಿರುತ್ತೆ. ಸೊ ಆಲ್ರೆಡಿ ನೀವೆಲ್ಲ IA ಟೈಮ್ಸ್ ಅಲ್ಲಿ ಎಲ್ಲ ಓದಿರ್ತೀರಾ. ಸೊ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಕಂಟ್ರೋಲರ್ಸ್, ಮೈಕ್ರೋ ಪ್ರೊಸೆಸರ್ಸ್, ಮತ್ತೆ ರಿಸ್ಕ್ ಅಂಡ್ ಸಿಸ್ಕ್. ಸೊ ಪಕ್ಕ ಇದ್ರಲ್ಲಿ ಯಾವ್ದೋ ಒಂದು ಕ್ವಶನ್ ಬಂದೇ ಬರುತ್ತೆ ಗೈಸ್, ಬಿಕಾಸ್ ನಮಗೂ ಆ ಟೈಮ್ ಅಲ್ಲಿ ಬಂದಿತ್ತು. ಸೊ ಈ ಕ್ವಶನ್ ಪಕ್ಕ ಓದ್ಕೊಂಡೋಗಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಸೆಕೆಂಡ್ ಬಂದು ಆರ್ಕಿಟೆಕ್ಚರ್ ಆಫ್ ARM ಎಂಬೆಡೆಡ್ ಡಿವೈಸ್. ಬೇಸಿಕಲಿ ಈ ಕ್ವಶನ್ ಅಲ್ಲಿ ನಿಮ್ಗೆ ಡೈಗ್ರಾಮ್ ಇರುತ್ತೆ. అంటే ಹೆಂಗ ಎವಾಲ್ಯೂಯೇಷನ್ ನಡೆಯುತ್ತೆ ಅಂದ್ರೆ ನನ್ನ ಪ್ರಕಾರ ವಿಡಿಯೋಸ್ 100% ಅಲ್ಲಿ 40% to 50% ಡೈಗ್ರಾಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಡೈಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಗ್ರಾಮ್ ನೋಡಿ ನೀವು ಆಟೋಮೆಟಿಕ್ ಆಗಿ ನೀವೇ ಥಿಯರಿಯಲ್ಲಿ ಬರಿಬಹುದು, ಎಕ್ಸ್ಪ್ಲನೇಷನ್ ಬರಿಬಹುದು. ಸ್ವಲ್ಪ ನೀವೇನಾದ್ರೂ ಪಾಯಿಂಟ್ಸ್ ನೋಡ್ಕೊಂಡು ಹೋದ್ರೆ ಅದನ್ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಡೆಯುತ್ತೆ. ಸೊ ಆರ್ಕಿಟೆಕ್ಚರ್ ಆಫ್ ARM ಎಂಬೆಡೆಡ್ ಡಿವೈಸ್ ಡೈಗ್ರಾಮ್ ಅಂಡ್ ಎಕ್ಸ್ಪ್ಲನೇಷನ್. ಡೈಗ್ರಾಮ್ ಹಾಕಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಒಂದು 8-10 ಪಾಯಿಂಟ್ ಬರ್ದ್ರೆ ನಡೆಯುತ್ತೆ. ಸೊ ಥರ್ಡ್ ಬಂದು CPSR. ಇದ್ರದ್ದು ಸೇಮ್ ಹಂಗೆ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಸೊ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಓದ್ಕೊಳ್ಳಿ. ಎಂಬೆಡೆಡ್ ಸಿಸ್ಟಮ್ ಹಾರ್ಡ್ವೇರ್ ಇದ್ರದ್ದು ಅಷ್ಟೇ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲನೇಷನ್. ಮತ್ತೆ ಸೊ ಬೇಸಿಕಲಿ ಪ್ರತಿಯೊಂದು ಮಾಡ್ಯೂಲ್ ಅಲ್ಲಿ ನಾನು 5 ಕ್ವಶನ್ಸ್ ಅಂತೂ ಕೊಟ್ಟಿದ್ದೀನಿ ಗೈಸ್. ಎಲ್ಲ ಮಾಡ್ಯೂಲ್ 5 ಕ್ವಶನ್ಸ್ ಕೊಟ್ಟಿದ್ದೀನಿ. ನೀವೇನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಪ್ರತಿಯೊಂದು ಮಾಡ್ಯೂಲ್ ಅಲ್ಲಿ 4 ಕ್ವಶನ್ಸ್, ಯಾವ್ದಾದ್ರು 4 ಕ್ವಶನ್ಸ್ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ. ಇನ್ನೊಂದು ಕ್ವಶನ್ ನಿಮ್ಗೆ ಇನ್ನ ಲಾಸ್ಟ್ ಅಲ್ಲಿ ಟೈಮ್ ಇದ್ರೆ ಅವಾಗ ನೀವು ಆ ಒಂದು ಕ್ವಶನ್ ಓದ್ಕೊಂಡು ಹೋಗಿ. ಸೊ ಬೇಸಿಕಲಿ ಎಕ್ಸೆಪ್ಷನ್, ಇಂಟರಪ್ಷನ್, ವೆಕ್ಟರ್ ಟೇಬಲ್ ಇದನ್ನು ಒಂದು ಇಂಪಾರ್ಟೆಂಟ್ ಕ್ವಶನ್ ಗಾಸ್. ಇವು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಇವೆಲ್ಲ ಟಾಪಿಕ್ಸ್ ಓದ್ಕೊಂಡೋಗಿ ಅವ್ರು ಡೈರೆಕ್ಟ್ ಆಗಿ ಕೇಳ್ಬೋದು, ಇಂಡೈರೆಕ್ಟ್ ಆಗಿ ಈ ಕ್ವಶನ್ಸ್ ನ ಹೆಂಗಾದ್ರೂ ಕೇಳ್ಬೋದು. ನಿಮ್ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವ್ ಆ ತರ ಅಟೆಂಪ್ಟ್ ಮಾಡಿ. ಮಾಡ್ಯೂಲ್ 2 ಅಲ್ಲಿ ಬಂದ್ರೆ ಬ್ಯಾರೆಲ್ ಶಿಫ್ಟರ್ ಇನ್ಸ್ಟ್ರಕ್ಷನ್ಸ್ ಇನ್ ARM, ಮತ್ತೆ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಇನ್ ARM ಪ್ರೊಸೆಸರ್, ಡಾಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ಸ್ ಇನ್ ARM, ಮತ್ತೆ ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಆಪರೇಷನ್ಸ್, ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಇನ್ ARM ಪ್ರೊಸೆಸರ್. ಬೇಸಿಕಲಿ ಮಾಡ್ಯೂಲ್ 2 ಎಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ಕರೆಕ್ಟ್ ಆಗಿ ಯಾವ ಟಾಪಿಕ್ ಅಲ್ಲಿ ಏನೇನ್ ಬರುತ್ತೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಪ್ರತಿಯೊಂದು ಕ್ವಶನ್ ಅಟ್ಲೀಸ್ಟ್ ನೀವು 10 ಪಾಯಿಂಟ್ಸ್ ಆದ್ರೂ ನೋಡ್ಕೊಂಡು ಹೋಗಿ. ಬಿಕಾಸ್ ನನ್ನ ಪ್ರಕಾರ 10 ಪಾಯಿಂಟ್ಸ್ ನ ನೀವು ಓದ್ಕೊಂಡು ಹೋದ್ರೆ ಸ್ವಲ್ಪ ನೀವು ಬರೆಯಕ್ ಆಗತ್ತೆ ಅಂತ. ಸೊ ಮಾಡ್ಯೂಲ್ 2 ಅಲ್ಲಿ ಇಷ್ಟು ಕ್ವಶನ್ಸ್ ಪ್ರಿಪೇರ್ ಆಗಿ. ಮಾಡ್ಯೂಲ್ 3 ಅಲ್ಲಿ ಸಿ ಲೂಪಿಂಗ್ ಸ್ಟ್ರಕ್ಚರ್ ಇನ್ ARM, ಮತ್ತೆ ಪ್ರಾಬಬಿಲಿಟಿ ಇಶ್ಯೂ ವಿತ್ ಕೋಟಿಂಗ್ ಸಿ ಕೋಡ್ ಟು ARM, ಮತ್ತೆ ಫಂಕ್ಷನ್ ಕಾಲ್ಸ್ ಇನ್ ARM, ಮತ್ತೆ ಕೋಡ್ ಆಪ್ಟಿಮೈಸೇಷನ್, ಪ್ರೊಫೈಲಿಂಗ್ ಅಂಡ್ ಸೈಕಲ್ ಕೌಂಟಿಂಗ್ ಅಂಡ್ ರಿಜಿಸ್ಟರ್ ಅಲೋಕೇಶನ್. ಸೊ ನಮ್ ಟೈಮ್ ಅಲ್ಲಿ ಫಂಕ್ಷನ್ ಕಾಲ್ಸ್ ಬಂದಿತ್ತು, ಮತ್ತೆ ಕೋಡ್ ಆಪ್ಟಿಮೈಸೇಷನ್, ಪ್ರೊಫೈಲಿಂಗ್ ಅಂಡ್ ಸೈಕಲ್ ಕೌಂಟಿಂಗ್ ಬಂದಿತ್ತು, ರಿಜಿಸ್ಟರ್ ಅಲೋಕೇಶನ್ ಬಂದಿತ್ತು. ಸೊ ಈ ತರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆಮೇಲೆ ಮಾಡ್ಯೂಲ್ 4 ಅಲ್ಲಿ ಆರ್ಮ್ ಪ್ರೊಸೆಸ್ ಎಕ್ಸೆಪ್ಷನ್ ಅಂಡ್ ಮೋಡ್ಸ್ ವಿತ್ ಡಯಾಗ್ರಾಮ್. ಸೊ ಬೇಸಿಕಲಿ ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ ಟಾಪಿಕ್ ನೋಡಿದಾಗ ನಿಮ್ಗೆ ಡಯಾಗ್ರಾಮ್ ಕಾಣಿಸುತ್ತೋ, ನೀವು ಅಟ್ಲೀಸ್ಟ್ ಥಿಯೋರಿ ಓದಿಲ್ಲ ಅಂದ್ರೂ ನೀವು ಡಯಾಗ್ರಾಮ್ ಆದ್ರೂ ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಸೊ ನೀವು ಡಯಾಗ್ರಾಮ್ ಹಾಕಿದ್ರೆ ಆಲ್ಮೋಸ್ಟ್ ಅದನ್ನ ಡಯಾಗ್ರಾಮ್ ಇಂದಾನೆ ನೀವು ಥಿಯೋರಿ ನಿಮ್ಗೆ
ಲೈಕ್ ನೀವೇ ಬರೆಯಕ್ ಆಗುತ್ತೆ. ನಿಮ್ಗೆ ಬರೆಯಕ್ಕಾಗುತ್ತೆ. ಸೊ ಬೇಸಿಕಲಿ ಲೈಕ್ ಸೆಕೆಂಡ್ ಬಂದು ಅಸೈನಿಂಗ್ ಇಂಟರಪ್ಟ್ಸ್ ಅಂಡ್ ಇಂಟರಪ್ಟ್ಸ್ ಲೇಟೆನ್ಸಿ. ಮತ್ತೆ ಐಆರ್‌ಕ್ಯೂ ಅಂಡ್ ಎಫ್ಐಕ್ಯೂ ಎಕ್ಸೆಪ್ಷನ್ಸ್ ರೇಸ್ಡ್ ವಿತ್ ಆರ್ಮ್ ಪ್ರೊಸೆಸರ್, ಲೈಕ್ ಫರ್ಮ್‌ವೇರ್ ಎಕ್ಸಿಕ್ಯೂಷನ್ ಫ್ಲೋ ಅಂಡ್ ಎಕ್ಸ್‌ಪ್ಲೇನ್ ರೆಡ್ ಡಾಟ್, ರೆಡ್ ಬೂಟ್ ಅಂಡ್ ಮತ್ತೆ ಇಂಟರಪ್ಟ್ಸ್ ಇನ್ ಆರ್ಮ್. ಸೊ ನಮ್ ಟೈಮಲ್ಲಿ ಇಂಟರಪ್ಟ್ಸ್ ಬಂದಿತ್ತು, ಮತ್ತೆ ರೆಡ್ ಹಾಟ್, ರೆಡ್ ಬೂಟ್ ಬಂದಿತ್ತು, ಐಆರ್‌ಕ್ಯೂ ಅಂಡ್ ಎಫ್ಐಕ್ಯೂ ಬಂದಿತ್ತು. ಸೊ ಮಾಡ್ಯೂಲ್ 5 ಅಲ್ಲಿ ಲೈಕ್ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಕ್ಯಾಶ್ ಮೆಮೊರಿ, show how main memory maps to cache memory, associate cache with diagram, ಮತ್ತೆ ಕ್ಯಾಶ್ ಲೈನ್ಸ್ ರಿಪ್ಲೇಸ್ಮೆಂಟ್ ಪಾಲಿಸಿ ಅಂಡ್ ರೈಟ್ ಬಫರ್ಸ್ ಅಂಡ್ ಮೆಷರಿಂಗ್ ಕ್ಯಾಶ್ ಎಫಿಷಿಯನ್ಸಿ. ಸೊ ಪ್ರತಿಯೊಂದು ಮಾಡೆಲ್ ಅಲ್ಲಿ ನಾನು 5 ಕ್ವಶನ್ಸ್ ಕೊಟ್ಟಿದ್ದೀನಿ. ನೀವು ಅಟ್ಲೀಸ್ಟ್ 4 ಕ್ವಶನ್ಸ್ ಆದ್ರೂ ಪಕ್ಕ ಓದ್ಕೊಂಡೋಗಿ, ಒಂದು ಕ್ವಶನ್ ನಿಮ್ಗೆ ಟೈಮ್ ಇದೆ ಲಾಸ್ಟ್ ಅಲ್ಲಿ ಓದಿ. ಅಂಡ್ ನಾನ್ ನೋಡಿದ ಪ್ರಕಾರ ಏನಂತಂದ್ರೆ, ಲೈಕ್ ವಿಡಿಯೋ ಕ್ವಶನ್ ಪೇಪರ್ ಅಲ್ಲಿ 3 ಮಾಡ್ಯೂಲ್ಸ್ ಲೈಕ್ ಮಾಡರೇಟ್ ಆಗಿರುತ್ತೆ, 2 ಮಾಡ್ಯೂಲ್ಸ್ ಲೈಕ್ ಆಲ್ಮೋಸ್ಟ್ ಈಸಿ ಕ್ವಶನ್ಸ್ ಇರುತ್ತೆ ಗೈಸ್. ಅಂದ್ರೆ ಮಾಡೆಲ್ ಪೇಪರ್ ಇಂದಾನೆ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ಎಸ್ಪೆಷಲಿ ಲಾಸ್ಟ್ 2 ಮಾಡ್ಯೂಲ್ಸ್ ಇದಾವಲ್ಲ, ಮಾಡ್ಯೂಲ್ 5 ಮಾಡ್ಯೂಲ್ ಲೈಕ್ ಮಾಡ್ಯೂಲ್ 4 ಅಂಡ್ ಮಾಡ್ಯೂಲ್ 5, ಈ ಎರಡು ಮಾಡ್ಯೂಲ್ಸ್ ಲೈಕ್ ಈಸಿ ಆಗಿರುತ್ತೆ. ಆಕ್ಚುಲಿ ಸೇಮ್ ಕ್ವಶನ್ಸ್ ರಿಪೀಟ್ ಆಗಿ ಬರ್ತಿರ್ತವೆ ಎವ್ರಿ ಇಯರ್, ಅದೇ ರಿಪೀಟ್ ಆಗಿ ಕೊಟ್ಟಿರ್ತಾರೆ. ಅಂಡ್ 10 ಮಾರ್ಕ್ಸ್ ಗೆ ಕೊಟ್ಟಿರ್ತಾರೆ ಲಾಸ್ಟ್ 2 ಮಾಡ್ಯೂಲ್ಸ್. ಸೊ ಏನಂತಂದ್ರೆ ನಿಮ್ಗೆ ಲೈಕ್ ನೀವು ಫಸ್ಟ್ ಹೆಂಗ್ ಅಟೆಂಡ್ ಮಾಡ್ತೀರಿ ಅಂತಂದ್ರೆ, ನಿಮ್ಗೆ ಯಾವ ಮಾಡ್ಯೂಲ್ ನಿಮ್ಗೆ ಈಸಿ ಅನ್ಸುತ್ತೋ, ಲೈಕ್ ಯಾವ್ದು ನೀವು ಪರ್ಫೆಕ್ಟ್ ಆಗಿದ್ದೀರೋ ಫಸ್ಟ್ ಆ ಮಾಡ್ಯೂಲ್ಸ್ ಎಲ್ಲ ನೀವು ಬರೀರಿ. ಲೈಕ್ ಅದ್ರಾದ್ಮೇಲೆ ನಿಮ್ಗೆ ಯಾವ ಮಾಡ್ಯೂಲ್ಸ್ ಅಲ್ಲಿ ನನ್ಗೆ ಇನ್ನ ಪರ್ಫೆಕ್ಟ್ ಆಗಿ ಗೊತ್ತಿಲ್ವೋ, ಲೈಕ್ ಆ ಮಾಡ್ಯೂಲ್ಸ್ ಲಾಸ್ಟ್ ಅಲ್ಲಿ ಬರೀರಿ. ಬಿಕಾಸ್ ಲೈಕ್ ಏನಾಗುತ್ತೆ ಅಂತಂದ್ರೆ, ಎವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವ್ರು ಜಾಸ್ತಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ತಾರೆ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕಂಟೆಂಟ್ ಬರೆಯೋದ್ರಿಂದ ಓಕೆ ಫೈನ್, ಎಲ್ಲ ಚೆನ್ನಾಗಿದೆ, ಲೈಕ್ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ಕೊಂತಾರೆ. ಸೊ ಫಸ್ಟ್ ಏನಂತಂದ್ರೆ, ನಿಮ್ಗೆ ಯಾವ ಮಾಡ್ಯೂಲ್ ಪರ್ಫೆಕ್ಟ್ ಆಗಿ ಇದೀನಿ ಅಂತ ಅನ್ಸುತ್ತೆ, ಆ ಮಾಡ್ಯೂಲ್ ಅಟೆಂಡ್ ಮಾಡಿ. ಬೇಸಿಕಲಿ ನನ್ನ ಪ್ರಕಾರ ಮಾಡ್ಯೂಲ್ 4 ಮಾಡ್ಯೂಲ್ 5 ಈಸಿಯಾಗಿ ಬರುತ್ತೆ, ರಿಪೀಟೆಡ್ ಕ್ವಶನ್ಸ್ ಬರುತ್ತೆ. ಫಸ್ಟ್ 3 ಮಾಡ್ಯೂಲ್ಸ್ ಮಾತ್ರ ಏನಾದ್ರೂ ಲೈಕ್ ಇಂಡೈರೆಕ್ಟ್ ಆಗಿ ಕೇಳ್ಬೋದು, ಸ್ವಲ್ಪ ಆತರ ಇರುತ್ತೆ. ಬಟ್ ಈ ತರ ನಾನು ಇವಾಗ ಕೊಟ್ಟಿರೋ ಕ್ವಶನ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದ್ರೆ 50+ ಅಂತೂ ಪಕ್ಕ ಸ್ಕೋರ್ ಮಾಡ್ತೀರಾ ಗೈಸ್. ಪ್ಲೀಸ್ ಪ್ರಿಪೇರ್ ಅಂಡ್ ಗೋ. ಒನ್ ಡೇ ಟೈಮ್ ಇದೆ ನಿಮ್ಗೆ. ಚೆನ್ನಾಗಿ ಟಾಪಿಕ್ಸ್ ಎಲ್ಲ ಪ್ರಿಪೇರ್ ಆಗಿ ಹೋಗಿ. ನನ್ ಪ್ರಕಾರ ಲೈಕ್ ನಾನು ಈ ಎಕ್ಸಾಮ್ ನ ಬರ್ದಿದ್ದೀನಿ, ಇಟ್ಸ್ ವೆರಿ ಈಸಿ ಟು ಪಾಸ್ ಆಕ್ಚುಲಿ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಒನ್ ಡೇ ಇದೆ, ಒನ್ ಡೇ ಲೈಕ್ ಯುಟಿಲೈಸ್ ಮಾಡ್ಕೊಳ್ಳಿ, ಟಾಪಿಕ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಲೈಕ್ ಡಯಾಗ್ರಾಮ್ ಮತ್ತೆ ಎಕ್ಸ್ಪ್ಲನೇಷನ್ ಅಷ್ಟೇ, ಜಾಸ್ತಿ ಏನು ಬೇಡ. ಡಯಾಗ್ರಾಮ್ ನೋಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಒಂದು 10 ಪಾಯಿಂಟ್ಸ್ ನೋಡ್ಕೊಳ್ಳಿ ಸಾಕು. ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಆಲ್ ದಿ ಬೆಸ್ಟ್. ನೀವೆಲ್ಲರೂ ಲೈಕ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಪಾಸ್ ಆಗ್ಬೇಕು ಅಂತ ಅನ್ಕೋತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆಲ್ ದಿ ಬೆಸ್ಟ್.